ನಮಸ್ಕಾರ ಸ್ನೇಹಿತರೆ, ನಮ್ಮ ದಿವ್ಯ ಲೋಕ ಜ್ಯೋತಿ ಚಾನಲ್ಗೆ ಸ್ವಾಗತ. ನೀವು ತುಂಬ ಕಷ್ಟಪಟ್ಟು ಕೆಲಸ ಶುರು ಮಾಡ್ತೀರಿ, ಆದರೆ ಕೊನೆಯ ಕ್ಷಣದಲ್ಲಿ ಆ ಕೆಲಸ ಕೈ ತಪ್ಪಿ ಹೋಗ್ತಿದೆಯೇ ಅಥವಾ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಗ್ತಿಲ್ವೇ? ಹಾಗಾದರೆ ಇಂದಿನ ಈ ವಿಡಿಯೋ ನಿಮಗಾಗಿ. ಈ ಒಂದು ಸಣ್ಣ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಬದಲಾವಣೆ ನಿಮ್ಮ ಕೆಲಸದಲ್ಲಿ ಅದ್ಭುತ ಯಶಸ್ಸನ್ನು ತಂದುಕೊಡುತ್ತೆ. ಗಣಪತಿ ಆರಾಧನೆ ಮತ್ತು ಸಂಕಲ್ಪ. ಯಾವುದೇ ಕೆಲಸ ಶುರು ಮಾಡುವ ಮುನ್ನ ವಿಘ್ನ ನಿವಾರಕ ಗಣೇಶನನ್ನು ಸ್ಮರಿಸಿ. ನನ್ನ ಈ ಕೆಲಸ ಸುಗಮವಾಗಿ ಸಾಗಲಿ ಅಂತ ಮನಸ್ಸಿನಲ್ಲೇ ಗಟ್ಟಿಯಾಗಿ ಸಂಕಲ್ಪ ಮಾಡಿ. ನಕಾರಾತ್ಮಕ ಯೋಚನೆ ಬಿಡಿ. ಈ ಕೆಲಸ ಆಗುತ್ತೋ ಇಲ್ವೋ ಎಂಬ ಸಂಶಯವನ್ನು ಬಿಟ್ಬಿಡಿ. ಸಕಾರಾತ್ಮಕವಾಗಿ ಮುನ್ನುಗ್ಗಿ. ಸಮಯ ಮತ್ತು ಶಿಸ್ತು. ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಯೋಚಿತವಾಗಿ ಪ್ಲಾನಿಂಗ್ ಮಾಡಿ. ಪ್ರತಿದಿನದ ಸಣ್ಣ ಅಭ್ಯಾಸ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಉಸಿರಾಟಕ್ಕೆ ಮತ್ತು ಜೀವನಕ್ಕೆ ಕೃತಜ್ಞತೆ ಸಲ್ಲಿಸಿ. ಇದು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ದಿವ್ಯ ಲೋಕ ಜ್ಯೋತಿ ಚಾನಲ್ಗೆ ಸ್ವಾಗತ. ನೀವು ತುಂಬ ಕಷ್ಟಪಟ್ಟು ಕೆಲಸ ಶುರು ಮಾಡ್ತೀರಿ, ಆದರೆ ಕೊನೆಯ ಕ್ಷಣದಲ್ಲಿ ಆ ಕೆಲಸ ಕೈ ತಪ್ಪಿ ಹೋಗ್ತಿದೆಯೇ ಅಥವಾ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಗ್ತಿಲ್ವೇ? ಹಾಗಾದರೆ ಇಂದಿನ ಈ ವಿಡಿಯೋ ನಿಮಗಾಗಿ. ಈ ಒಂದು ಸಣ್ಣ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಬದಲಾವಣೆ ನಿಮ್ಮ ಕೆಲಸದಲ್ಲಿ ಅದ್ಭುತ ಯಶಸ್ಸನ್ನು ತಂದುಕೊಡುತ್ತೆ. ಗಣಪತಿ ಆರಾಧನೆ ಮತ್ತು ಸಂಕಲ್ಪ. ಯಾವುದೇ ಕೆಲಸ ಶುರು ಮಾಡುವ ಮುನ್ನ ವಿಘ್ನ ನಿವಾರಕ ಗಣೇಶನನ್ನು ಸ್ಮರಿಸಿ. ನನ್ನ ಈ ಕೆಲಸ ಸುಗಮವಾಗಿ ಸಾಗಲಿ ಅಂತ ಮನಸ್ಸಿನಲ್ಲೇ ಗಟ್ಟಿಯಾಗಿ ಸಂಕಲ್ಪ ಮಾಡಿ. ನಕಾರಾತ್ಮಕ ಯೋಚನೆ ಬಿಡಿ. ಈ ಕೆಲಸ ಆಗುತ್ತೋ ಇಲ್ವೋ ಎಂಬ ಸಂಶಯವನ್ನು ಬಿಟ್ಬಿಡಿ. ಸಕಾರಾತ್ಮಕವಾಗಿ ಮುನ್ನುಗ್ಗಿ. ಸಮಯ ಮತ್ತು ಶಿಸ್ತು. ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಯೋಚಿತವಾಗಿ ಪ್ಲಾನಿಂಗ್ ಮಾಡಿ. ಪ್ರತಿದಿನದ ಸಣ್ಣ ಅಭ್ಯಾಸ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಉಸಿರಾಟಕ್ಕೆ ಮತ್ತು ಜೀವನಕ್ಕೆ ಕೃತಜ್ಞತೆ ಸಲ್ಲಿಸಿ. ಇದು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ದಿವ್ಯ ಲೋಕ ಜ್ಯೋತಿ ಚಾನಲ್ಗೆ ಸ್ವಾಗತ. ನೀವು ತುಂಬ ಕಷ್ಟಪಟ್ಟು ಕೆಲಸ ಶುರು ಮಾಡ್ತೀರಿ, ಆದರೆ ಕೊನೆಯ ಕ್ಷಣದಲ್ಲಿ ಆ ಕೆಲಸ ಕೈ ತಪ್ಪಿ ಹೋಗ್ತಿದೆಯೇ ಅಥವಾ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಗ್ತಿಲ್ವೇ? ಹಾಗಾದರೆ ಇಂದಿನ ಈ ವಿಡಿಯೋ ನಿಮಗಾಗಿ. ಈ ಒಂದು ಸಣ್ಣ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಬದಲಾವಣೆ ನಿಮ್ಮ ಕೆಲಸದಲ್ಲಿ ಅದ್ಭುತ ಯಶಸ್ಸನ್ನು ತಂದುಕೊಡುತ್ತೆ. ಗಣಪತಿ ಆರಾಧನೆ ಮತ್ತು ಸಂಕಲ್ಪ. ಯಾವುದೇ ಕೆಲಸ ಶುರು ಮಾಡುವ ಮುನ್ನ ವಿಘ್ನ ನಿವಾರಕ ಗಣೇಶನನ್ನು ಸ್ಮರಿಸಿ. ನನ್ನ ಈ ಕೆಲಸ ಸುಗಮವಾಗಿ ಸಾಗಲಿ ಅಂತ ಮನಸ್ಸಿನಲ್ಲೇ ಗಟ್ಟಿಯಾಗಿ ಸಂಕಲ್ಪ ಮಾಡಿ. ನಕಾರಾತ್ಮಕ ಯೋಚನೆ ಬಿಡಿ. ಈ ಕೆಲಸ ಆಗುತ್ತೋ ಇಲ್ವೋ ಎಂಬ ಸಂಶಯವನ್ನು ಬಿಟ್ಬಿಡಿ. ಸಕಾರಾತ್ಮಕವಾಗಿ ಮುನ್ನುಗ್ಗಿ. ಸಮಯ ಮತ್ತು ಶಿಸ್ತು. ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಯೋಚಿತವಾಗಿ ಪ್ಲಾನಿಂಗ್ ಮಾಡಿ. ಪ್ರತಿದಿನದ ಸಣ್ಣ ಅಭ್ಯಾಸ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಉಸಿರಾಟಕ್ಕೆ ಮತ್ತು ಜೀವನಕ್ಕೆ ಕೃತಜ್ಞತೆ ಸಲ್ಲಿಸಿ. ಇದು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ.